ಬಿಹಾರದಿಂದ ಹೊರಟಂಥ ಒಂದು ಟ್ರಕ್ಕು ಬೇರೆ ಬೇರೆ ರಾಜ್ಯಗಳ ಮೂಲಕ ನಮ್ಮ ಚಿಕ್ಕಮಗಳೂರಿಗೆ ಬಂದು ನಿಲ್ಲುತ್ತೆ. ಪೇಂಟರ್ ಶಿವ ಮಧ್ಯರಾತ್ರಿ ಗಿಟಾರ್ ಕಿರ್ಚು ಮೇಲೇಳ್ತಾನೆ. ಪೂಜಾರ್ ಬಸಪ್ಪ ಕೊಟ್ಟಂತ 9ನೇ ನಿಂಬೆಹಣ್ಣು ಕುಯ್ದಂತ ಮರುಕ್ಷಣ ಮತ್ತೆ ಕೂಡ್ಕೊಳ್ಳುತ್ತೆ. ಅವನು ತಪ್ಪಲೆಗಟ್ಟಲೆ ಅನ್ನನ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಕಾನಾದೆ ಕಾನಾದೆ ಅಂತ ಕೂಗೋದಕ್ಕೆ ಶುರು ಮಾಡ್ತಾನೆ. ಬಿಹಾರದ ಟ್ರಕ್ಕು, 9ನೇ ನಿಂಬೆಹಣ್ಣು, ಪೇಂಟರ್ ಶಿವ. ಏನಿದು ಕತೆ? ಇದರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.